ಇರೋ ಬಾಸ್ ಏನಾದ್ರು ಅಂತ ಫೋನ್ ಮಾಡೋಣ. ಬಾಸ್ ನೀವು ಎಸ್ಕೇಪ್ ಆದ್ರಾ? ಹ್ಞೂ ಕಣ, ಎಸ್ಕೇಪ್ ಆದೆ. ಸದ್ಯ ಜಸ್ಟ್ ಮಿಸ್. ಇಲ್ಲ ಅಂದಿದ್ರೆ ಅನ್ಯಾಯವಾಗಿ ಹುಲಿ ಬಾಯಿಗೆ ಬೇಟೆ ಆಗ್ಬಿಡ್ತಿದ್ವಲ್ಲೋ. ಹೌದು ಬಾಸ್, ದೇವರು ಇವತ್ತು ನಮ್ಮ ಬಲಭಾಗದಲ್ಲಿದ್ದ, ನಾವು ಬಚಾವಾಗಿದ್ದೀವಿ. ಮೊದಲು ಈ ಜಾಗನ ಖಾಲಿ ಮಾಡೋದು ಒಳ್ಳೇದನ್ಸುತ್ತೆ ಬಾಸ್. ಸರಿ, ನೀವು ಓಡಿ, ಏನಾದಿದ್ರೆ ಫೋನ್ ಮಾಡ್ತೀನಿ. ಓಕೆ ಬಾಸ್. ಹೇಯ್ ಬಣ್ಣ. ಸರ್, ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಪ್ಲೀಸ್ ಹೊಡಿ. ಏನೇ ಇನ್ಫಾರ್ಮೇಶನ್ ಸಿಕ್ಕಿದ್ರೂ ನಾನು ನಿಮ್ಗೆ ಕೊಡ್ತೀನಿ. ಇಲ್ಲ ಸರ್, ಮಗು ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಇಲ್ಲದೆ ಹೋಗೋದಕ್ಕೆ ನಂಗೆ ಯಾಕೋ ಮನ್ಸಾಗ್ತಾ ಇಲ್ಲ ಸರ್. ಸ್ವಲ್ಪ ರಿಸ್ಕ್ ಆದ್ರೂ ಪರವಾಗಿಲ್ಲ ಸರ್, ಸ್ವಲ್ಪ ಕಾಡೊಳಗಡೆ ನೋಡೋಣ ಸರ್, ಹುಡ್ಕೋಣ. ನೋಡಿ, ನಿಮ್ಮ ನೋವು ಅರ್ಥ ಆಗುತ್ತೆ, ಆದರೆ ಆಸ್ ಎ ಪೊಲೀಸ್ ಆಫೀಸರ್ ನಿಮಗೆ ಒಳಗಡೆ ಹೋಗೋಕ್ಕೆ ಪರ್ಮಿಷನ್ ಕೊಡೋಕ್ಕಾಗಲ್ಲ. ನಿಮಗೆ ನಿಮ್ಮ ಮಗು ಎಷ್ಟು ಮುಖ್ಯನೋ ನನಗೆ ನಿಮ್ಮ ಜೀವ ಕೂಡ ಅಷ್ಟೇ ಮುಖ್ಯ. ನೋಡಿ, ಇನ್ನು ಸ್ವಲ್ಪ ಹೊತ್ತಲ್ಲೇ ಈ ಪ್ರದೇಶದಲ್ಲಿ ಕುಂಬಿ ಕೂಡ ಮಾಡಿಸ್ತೀವಿ. ಅದು ಅಪ್ಡೇಟ್ ಕೂಡ ನಿಮ್ಗೆ ಸಿಗುತ್ತೆ. ಬಟ್ ಒನ್ ಥಿಂಗ್ ಸರ್, ಇದ್ರ ರಿಸಲ್ಟ್ ಏನು ಬೇಕಾದರೂ ಆಗಿರ್ಬೋದು, ಅದನ್ನ ರಿಸೀವ್ ಮಾಡೋಕ್ಕೆ ನೀವು ರೆಡಿ ಇರಿ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಏನೇ ಆದರೂ ನಿಮ್ಮ ಜೊತೆ ನಾವಿದ್ದೀವಿ. ಇಲ್ಲಿಂದ ಹೊಡಿ. ಹೇಳಿಯ ಆ ದೇವರು ವರದ ಜೊತೆ ಶಾಪನು ಕೊಟ್ಬಿಟ್ಟ ಕಣ. ರಾತ್ರಿ ಎಲ್ಲ ನನ್ನ ಮಗು ಮಳೆಯಲ್ಲಿ ಹಸುಕೊಂಡು ಅದು ಏನಾಗಿದೆಯೋ ಹೇಗಿದೆಯೋ, ನನ್ನ ಮಗುಗೆ ಏನೂ ಆಗಿರಲ್ಲ ಅಲ್ವಾ ಅನ್ನದ? ಅದು ದೇವ್ರು ಕೊಟ್ಟಿರೋ ಮಗುನಪ್ಪ, ಅದಕ್ಕೇನು ಆಗಲ್ಲ. ಧೈರ್ಯವಾಗಿ ಎಲ್ಲ ಒಳ್ಳೇದಾಗುತ್ತೆ, ಸಿಗುತ್ತೆ, ನಿನ್ನ ಮಗು ಸಿಗುತ್ತೆ, ಧೈರ್ಯವಾಗಿ. ಬಿಗ್ ಬ್ರೋ, ಇವನೇನು ಇಲ್ಲಿ? ಶಿಟ್, ಏನಕ್ಕೆ ಬಂದ? ಛೇ, ಆ ಕಡೆ ಹುಲಿ, ಈ ಕಡೆ ಇವನು. ಗಾಡ್, ಫಸ್ಟ್ ಫೋನ್ ಸೈಲೆಂಟ್ ಹಾಕ್ಬಿಡೋಣ, ತಗಲಾಕೊಂಡ್ರೆ ಕಷ್ಟ. ಗೆಳೆಯ ಸಾಕು ಬಿಡ, ಇನ್ನು ಎಷ್ಟು ಅಂತ ಅಳ್ತೀಯ ನೀನು? ಒಳ್ಳೇದಾಗುತ್ತೆ ಅಂತ ಹೇಳಿದ್ನ ತಾನೆ. ಈಗ ನೀನೇ ಮುಂದೆ ನಿಂತೆಲ್ಲ ನೋಡ್ಕೋಬೇಕಣೋ. ನೀನೇ ಈ ಥರ ವೀಕ್ ಆಗ್ಬಿಟ್ರೆ ಹೆಂಗೆ?